ಹಲೋ ಸ್ನೇಹಿತರೆ, ಶುಭೋದಯ. ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಹೆಂಗದ್ರಿ ಎಲ್ಲರೂ? ನಾವೆಲ್ಲರೂ ಆರಾಮದಿರಿ ಸ್ನೇಹಿತರೆ. ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತಾ ಇದ್ದೀನಿ. ಬೆಳಗ್ಗೆ ಒಂದು 6:30 ಆಗ್ಯದ. ಈಗ ಒಂದು 6:15ಕ್ಕೆ ಎದ್ದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚಹಾ ಮಾಡ್ಕೊಂಬಂದೇನಿ. ಚಹಾ ಕುಡಿಬೇಕು. ಮತ್ತು ಹೊರಗಡೆ ವೆದರ್ ಅಂತೂ ಸಖತ್ತಾಗೈತಿ ನೋಡ್ರಿ. ಎಷ್ಟು ಮಸ್ತ್ ಐತಿ ವೆದರ್. ನೋಡೋಕ್ಕಂತೂ ಸಖತ್ತಾಗೈತಿ. ಎಲ್ಲ ಮಸ್ತಾಗಿ ಹೊಸ್ದಾಗಿ ಚಿಗುರ್ಯಾವ ನೋಡ್ರಿ. ಎಲ್ಲ ಇವು ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಚಂದ ಅಂದ್ರೆ ತಾಜಾ ಫೀಲ್ ಆಗ್ತೈತೆ ಅವ್ನು ನೋಡಿದ್ರೆ. ಮಸ್ತ್ ಅನ್ಸಾಕತ್ತಿತ್ತು. ಸೊ ನೋಡ್ರಿ, ಕ್ಲಿಪ್ಪಿಂಗ್ಸನ್ನು ತೊಗೊಂಡೆ ನಾನು ಕೂಡ. ಸ್ನೇಹಿತರೆ, ಇವತ್ತಿನ ನನ್ನ ರೂಟೀನ್ನ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಮಗನಿಗೆ ಈಗ ವೆಕೇಷನಿಗೆ ಕ್ರಿಕೆಟ್ ಕೋಚಿಂಗ್ ಹಾಕೀವಲ್ರಿ. ಸೊ ಆ ಒಂದು ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಕತ್ತೀನಿ. ನೋಡ್ತಾ ಇರ್ಬೋದು, ಆ ಒಂದು ಟ್ರೈನಿಂಗ್ ಅಥವಾ ಕೋಚಿಂಗ್ ಸ್ಟಾರ್ಟ್ ಆಗೈತಿ. ಬೆಳಗ್ಗೆನೇ ಇರ್ತೈತೆ ರೀ, ಅರ್ಲಿ ಮಾರ್ನಿಂಗ್ ಇರ್ತೈತಿ. ಸೊ ಹೋಗಿರ್ತಾನೆ. ಈಗ ಏನೈತಿ, ರನ್ನಿಂಗ್ ನೋಡ್ರಿ. ಫಸ್ಟಿಗೆ ನಾ ಹೋದ ತಕ್ಷಣ ರನ್ನಿಂಗ್ ಮಾಡ್ಸಕತ್ತಾರ ಮತ್ತು ಎಕ್ಸಸೈಸ್ ಎಲ್ಲ ಮಾಡಿಸ್ತಾರೆ. ಅವ್ರದ್ದೇ ಆದ ಕೆಲವೊಂದಿಷ್ಟು ಸ್ಟೆಪ್ಸ್ ಇರ್ತಾವೆ ಕೋಚಿಂಗದ್ದು. ನಾವು ಕೂಡ ಅವನಿಗೆ ಇಂಟ್ರೆಸ್ಟ್ ಐತಿ ಕ್ರಿಕೆಟ್ ಅಂದ್ರೆ. ಅದಕ್ಕಿಂತ ಬಿಫೋರ್ ನಾವು ಏನು ಅಂದ್ಕೊಂಡವಪ್ಪ ಅಂದ್ರೆ ಒಂಚೂರು ಫಿಟ್ ಆಗಲಿ ಅಂಥೇಳಿ. ಹೆಲ್ದಿ ಅಂದರೆ ಸ್ವಲ್ಪ ಜಾಸ್ತಿನೇ ಹೆಲ್ದಿ ಅದಾನಲ್ಲ, ಹೀಗಾಗಿ ಬೇಡ, ಸ್ವಲ್ಪ ಫಿಟ್ ಆ್ಯಂಡ್ ಫೈನ್ ಆಗಲಿ ಅವನು ಕೂಡ ಅಂತ ಹೇಳಿಬಿಟ್ಟು ಈಗ ಕೋಚಿಂಗ್ ಹಾಕಿದ್ದೈತಿ. ಏನಾಗ್ಬಿಡ್ತೈತೆ ಅಂದ್ರೆ ಮನೆಯೊಳಗೆ ಸ್ಕೂಲ್ ಇದ್ದಾಗಂತೂ ಟೈಮ್ ಇರಂಗಿಲ್ಲ ರೀ. ಸ್ಕೂಲು ಟ್ಯೂಷನು ಹಿಂಗಾಗ್ಬಿಡ್ತೈತಿ. ಈಗೇನೈತಿ, ವೆಕೇಷನ್ನಾಗ ಬರೀ ಆಟ ಬಿಟ್ಟರೆ ಮೊಬೈಲು ಇವೆರಡನ್ನ ಮಾಡ್ತಾನೆ. ಅದಕ್ಕೋಸ್ಕರ ಇಲ್ಲ, ಅವ್ನಿಗೂ ಹೆಂಗೂ ಅನ್ನಕತ್ತಾನ. ಮತ್ತು ಇದರಿಂದಾದರೂ ಒಂಚೂರು ಫಿಟ್ ಆಗಲಿ ಅಂತ ಅಂದ್ಬಿಟ್ಟು ನಾವು ಈ ಸಲ ಕೋಚಿಂಗ್ ಹಾಕಿದ್ದೈತೆ. ಅವನಿಗೆ ಹೋಗ್ತಾ ಇದ್ದಾನೆ. ಡೈಲಿ ಅರ್ಲಿ ಮಾರ್ನಿಂಗ್ ಇರ್ತಿದ್ದೆ ಎಲ್ಲ ಹೋಗ್ತಾನೆ ನೋಡ್ರಿ ರೆಡಿಯಾಗಿ. ಮತ್ತು ನೋಡ್ತಾ ಇರ್ಬೋದು, ಸಾಕಷ್ಟು ಮಕ್ಕಳು ಈ ಒಂದು ಕೋಚಿಂಗಲ್ಲಿ ಭಾಗವಹಿಸ್ಯಾರ. ಈ ಒಂದು ಕೋಚಿಂಗ್ ನಡೆಯೋದು ಕೆ ಇ ಬೋರ್ಡ್ ರೀ. ಕೆ ಇ ಬೋರ್ಡ್ ಸ್ಕೂಲ್ ಮೈದಾನ ಇದು. ಆ ಮೈದಾನದೊಳಗನ ಬೆಳಗ್ಗಿನ ಕೋಚಿಂಗ ನಡೀತೈತಿ. ಮತ್ತು ಈ ಥರದ್ದೆಲ್ಲನೂ ಕೋಚಿಂಗ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಇದ್ರನ ಚಲೋ ಅಲ್ರಿ. ಬಿಸಿಲಾದ್ರೆ ಆಗಂಗಿಲ್ಲ, ತ್ರಾಸು ಭಾಳ ಆಗ್ತೈತಿ. ಗ್ರೌಂಡೆಲ್ಲ ಮೈದಾನದೊಳಗೆ ಆಗುವಂಥದ್ದು. ಸೊ ಹೀಗಾಗಿ ಬೆಳಗ್ಗೆನ ತೊಗೋತಾರೆ ನೋಡ್ರಿ. 2 ತಾಸಿನ ಕೋಚಿಂಗ್ ಇರ್ತೈತಿ. ಸೊ ಮುಗಿಸ್ಕೊಂಡು ಡೈಲಿ ಬರಾಕತ್ತಾನ. ಫಸ್ಟ್ ಡೇನ ಮಾಮಾರ ತೊಗೊಂಡಿದ್ರು ಮಗ ಕೋಚಿಂಗ್ ಹೋಗಾಕತ್ತ. ಅದು ಒಂದು ಖುಷಿ. ಆಮೇಲೆ ನನಗೂ ಶೇರ್ ಮಾಡ್ತಾರೆ. ಯಾಕಂದ್ರೆ ನನಗೂ ನನ್ನ ಮಕ್ಕಳದೆಲ್ಲ ನೋಡೋದಂದ್ರೆ ನನಗೂ ಇಷ್ಟ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡೋದು ಇನ್ನೂ ಇಷ್ಟ. ಅದಕ್ಕೋಸ್ಕರ ಫಸ್ಟ್ ಡೇನ ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್ಸ ನಾನು ಇವತ್ತು ಶೇರ್ ಮಾಡಕತ್ತೀನಿ. ಆಗಲೇ 1 ವೀಕ್ ಆಗಿ ಬಂತೀಗ ಅವ ಹೋಗಾಕತ್ತು. ಇದಾದ ನಂತರ ಸ್ವಿಮ್ಮಿಂಗ್ನೂ ಅವನಿಗೆ ಅಡ್ಮಿಷನ್ ಮಾಡಿಸೋದೈತಿ. ಸ್ವಿಮ್ಮಿಂಗ್ನು ಈ ಬಿಸಿಲಿಗೆ ನೀರಿಂದ ತುಂಬಾ ಒಳ್ಳೆಯದು. ಮತ್ತು ಅವ್ನಿಗೂ ಅದೂ ಕೂಡ ಭಾಳ ಆಸೆ ಸ್ವಿಮ್ಮಿಂಗದ್ದು. ಸರಿ ಬಿಡು, ಎಲ್ಲರ ಏನಾರ ಮಾಡೋಕಿನ ಯಾಕಡಾರ ಒಂಚೂರು ಫಿಟ್ ಆದ್ರೆ ಸಾಕು, ಮತ್ತು ಅವಂಗೂ ಇಂಟ್ರೆಸ್ಟ್ ಇರುವಂಥದ್ದಲ್ಲ ಅಂತ ಹೇಳಿಬಿಟ್ಟು ಈ ಸರಿ ವೆಕೇಷನ್ ಒಳಗೆ ಇದನ್ನೆಲ್ಲ ಮಾಡ್ಸಕತ್ತೀವಿ ನೋಡ್ರಿ. ಎಲ್ಲ ಮಕ್ಕಳು ನೋಡ್ತಾ ಇರ್ಬೋದು, ಕೆಲವೊಂದಿಷ್ಟು ಎಕ್ಸಸೈಸನ್ನು ಮಾಡ್ಸಕತ್ತಾರ. ಸೊ ನನ್ನ ಮಗನಿಗೆ ಸ್ವಲ್ಪ ತ್ರಾಸಾಗ್ತೈತಿ ಸ್ಟಾರ್ಟಿಂಗ್, ಹೇಳಿದೆ ನಿಮಗೆ. ಅದಕ್ಕೋಸ್ಕರ ಹೆಂಗಾರ ಅವನು ಎಲ್ಲ ಟ್ರೈನಿಂಗ್ ತೊಗೊಂಡು ನೆಕ್ಸ್ಟ್ ಈಗ ಕ್ಲಾಸಿಗೆ ಫಿಟ್ ಆ್ಯಂಡ್ ಫೈನ್ ಆಗಲಿ ಅಂತ ಹೇಳಿಬಿಟ್ಟು. ಮತ್ತು ನಂದು ಸ್ನಾನ ಎಲ್ಲ ಆಗಿತ್ತು ರೀ. ಸ್ನಾನ ಆಗಿ ಇವತ್ತು ಅವಲಕ್ಕಿ ಮಾಡಿದ್ದೆ.
ಕಾವೇರಿ ಅವಲಕ್ಕಿ ತಿಂದು ಅನ್ನ ಸಾಂಬಾರು ಕಟ್ಕೊಂಡು ಡ್ಯೂಟಿಗೆ ಹೋಗಿದ್ಲು. ಮಕ್ಕಳು ಬಂದಿದ್ರು ನೋಡ್ರಿ ಮನೆ ಕಡೆಗೆ. ಮಗಳಂತೂ ಅಭ್ಯಾಸ ಮಾಡ್ತಾಯಿದ್ಲು, ತನು ಅಂತೂ ಇಲ್ಲೇ ಮಲಗಿದ್ಲು, ಇಲ್ಲೇ ಇದ್ಲಕ್ಕಿ. ಮತ್ತು ಆಮೇಲೆ ತಮ್ಮ ಬಂದ ತರುಣ್ ಕರ್ಕೊಂಡು. ಅವ್ವ ಇಡ್ಲಿ ಕೊಟ್ಟು ಕಳಿಸಿದ್ಲು, ಇಡ್ಲಿ ಕೊಡೋಕೆ ಬಂದಿದ್ದ ನೋಡ್ರಿ ಅವ. ಒಂದು 11 ಗಂಟೆ ಆಗಿತ್ತು ಟೈಮು. ಲೇಟಾಗೆ ತೊಗೊಂಡು ಬಂದರು. ನಮ್ಮದು ಟಿಫನ್ ಆಗೈತಪ್ಪ, ಯಾಕೆ ತಂದೀವ್ನು, ಯಾರು ತಿನ್ನೋರಿಗೂ ಅಂತಂದೆ. ಇಲ್ಲಿ ತಗೋ ಎಲ್ಲರೂ ಅದಾರಲ್ಲ ಇವ್ರು ತಿಂತಾರ ಅಂತಂದ. ಹೌದು ಬಿಡು, ಅದು ಖರೆ ಅದಾರ ತಿಂತಾರ ಅಂತ ನಾನು ಅಂದ್ಕೊಂಡು ಸುಮ್ಮಾದೆ. ಆಮೇಲೆ ಕೆಲವೊಂದಿಷ್ಟು ಇವನ್ನ ತೊಳೆದು ಹಾಕಿದ್ದೆ ನೋಡ್ರಿ, ಒಂದು ಚದಾರ ಮತ್ತು ಕೌದಿ ಅಂತಲೇ ಹೇಳ್ಬೋದು. ತೊಳೆದು ಹಾಕಿನ ಸ್ನಾನ ಮಾಡ್ಕೊಂಡಿದ್ದೆ ನಾನು. ಇವು ರಾತ್ರಿ ಕಾವೇರಿ ತೊಳೆದಂಥ ಬಟ್ಟೆಗಳು ಒಂದಿಷ್ಟು ಇದ್ವು, ಅವನು ಕೂಡ ಆಕಿನೂ ವಾಶ್ ಮಾಡಿದ್ಲು. ಇನ್ನು ಎಲ್ಲ ಚಕ್ಕಾಗಿ ಬಿಸಿಲಿಗೆ ಒಣಗಬೇಕು. ಬಿಸಿಲಿನ ಕೊರತೆ ಅಂತೂ ಏನಿಲ್ಲ, ಇಲ್ಲ ಸಾಕಷ್ಟು ಬಿಸಿಲೈತಿ. ಉಮ್ಮ ಕೊಟ್ಕೊಟ್ಟು ಹೊಡಿತೇನು ಮರೆಯ ಗುಂಡು ಗುಂಡು ಪಾಪ ಮಮ್ಮಿ ಕಡೆ ಬಿಟ್ಟು ಹೋಗ್ಕೊಂಡು ಬಾ, ಡ್ಯೂಟಿಗೆ ಹೋಗ್ಬೇಕು. ಡ್ಯೂಟಿಗೆ ಹೋಗ್ಬೇಕು ಬಾ, ಡ್ಯೂಟಿಗೆ ಹೋಗ್ಬೇಕು ಬಾ. ನೀವು ಬಾಜಿ ಮಾಡ್ಬೇಡ, ನೀವು ಬಾಜಿ ಮಾಡ್ಬೇಡ, ಮನೆಗೆ ಹೋಗೋನೇನಪ್ಪ. ಚಾನೆ ಅಲ್ಲೇನ ಇದು ಗುಳಿದೆ ಪಾಪ ನೀರ್ಗುಳಿ ನಾವು. ಅಯ್ಯೋ ಅಯ್ಯೋ ಯಾವ ಆಗೈತ್ಲದ ಬಡಿಸ್ಕೊಂಡಣ್ಣ ಏನಾರ ಏನ್ ಮಾಡ್ಕೊಂಡಿಪ್ಪ ಇಲ್ಲಿ ಹಾಗಿತ್ಲ ಏನ್ ಮಾಡ್ಕೊಂಡಿ ಬಿದ್ದಿ ಬಜ್ಜಿ ಮಾಡ್ತೀಯ ಮೋಲ್ಡ್ ಕೆಟ್ಟೈತದ, ರಿಪೇರಿ ಮಾಡಕ್ಕೆ ಬರ್ತೀವಂದಾರ. ಇಡೋನ್ ಇಡೋನ್ ಬಿಸಿಲು ಭಾಳ ಬಿಸಿಲು ಇಲ್ಲಿ ಇವತ್ತು. ಇಡ್ತೇನೆ ಇಡ್ತೇನೆ. ಸ್ನೇಹಿತರೆ, ಇವತ್ತು ರಂಜಾನ್ ರೀ, ಮುಸ್ಲಿಂ ಬಾಂಧವರ ಒಂದು ಪವಿತ್ರವಾದ ಇವತ್ತು ಹಬ್ಬ. ಸೊ ನಮ್ಮ ನೇಬರ್ಸು ಇದ್ದಾರೆ, ಮುಸ್ಲಿಮ್ಸ್ ಇದ್ದಾರೆ, ನಿಮ್ಗೆ ಗೊತ್ತನೇ ಐತಿ. ಸೊ ಅವರು ನನಗೆ ನೋಡ್ರಿ ಪ್ಲೇಟ್ಸ್ ಕೊಟ್ಟಾರ, ಚಿಕನ್ ಮಾಡ್ಯಾರ, ಚಿಕನ್ ಕೊಟ್ಟಾರ. ಹಾಗೇನ ಬಗಾರ ರೈಸ್ ತುಂಬಾ ಚಂದ ಮಾಡ್ತಾರೆ, ಭಾಳ ಅಂದ್ರೆ ಭಾಳ ಟೇಸ್ಟಿ ಮಾಡ್ತಾರೆ ಬಗಾರ ರೈಸ್. ಅದೇ ಹೆಂಗೆ ಮಾಡಿದ್ರು 100% ಅವ್ರ ಟೇಸ್ಟ್ ನಮಗೆ ಬರಂಗೇನ ಇಲ್ಲ ಅಂತ ಹೇಳ್ಬೋದು. ಸೊ ಕೊಟ್ಟಾರ. ಆಮ್ಯಾಗ ಮೇನ್ ಅಂದ್ರೆ ಅವ್ರದ್ದು ಸ್ವೀಟ್ ಸುರ್ಕುರ್ಮಾ ರೀ, ಇದು ಕೂಡ ಹೆಂಗೆ ಮಾಡಿದ್ರು ಅವ್ರಂಗೆ ಆಗಂಗಿಲ್ಲ ರೀ. ಸೊ ಸುರ್ಕುರ್ಮಾ, ಶೀರ್ ಕುರ್ಮಾ, ಆ್ಯಕ್ಚುಲಿ ಶೀರ್ ಕುರ್ಮಾ, ಚಿಕನು, ಬಗಾರ ರೈಸ್. ಸೊ ಈಗ ಪ್ಲೇಟ್ ಬಂತು ನೋಡ್ರಿ ನಮ್ಮ ನೇಬರ್ ಅವ್ರ ಕಡೆಯಿಂದ. ಸೊ ಹ್ಯಾಪಿ ಈದ್ ಅಂತ ಹೇಳ್ತೇನೆ. ಆಮೇಲೆ ಅವ್ವ ಬೆಳಗ್ಗೆ ಇಡ್ಲಿ ಕೊಟ್ಟು ಕಳ್ಸಾಳ. ಆದ್ರೆ ನಮ್ದು ಆಲ್ರೆಡಿ ಟಿಫನ್ ಆಗಿಬಿಟ್ಟಿತ್ತು, ಇಡ್ಲಿ ಸಾಂಬಾರು, ಚಟ್ನಿ ಐತಿ ಫ್ರಿಜ್ನಾಗ ಇಟ್ಟೀನಿ ಕೆಡ್ತೈತೆ ಅಂತ ಹೇಳಿ. ಸೊ ಇಡ್ಲಿ ಚಟ್ನಿ ಸಾಂಬಾರು ಅವ್ವನ ಮನೆಯಿಂದ ಬಂದೈತಿ. ನಮ್ಮ ಮನ್ಯಾಗ ರೈಸ್ ಐತಿ, ಕಟ್ಟಿನ ಸಾಂಬಾರು ಐತಿ, ಇನ್ನೂ ಒಂದಿಷ್ಟು ಹೋಳಿಗೆ ಅದಾವೆ. ಮತ್ತು ಇಲ್ಲಿ ಬಂದ್ರೆ ಮಂಜುಳ ಅವ್ರಿ ಪುರಿ ಬಜ್ಜಿ ಕಟ್ಟಿನ ಸಾರು ಮತ್ತು ಪಲ್ಯ ಅವರು ಕೂಡ ಕೊಟ್ಟಿದ್ರು, ನೋಡ್ತಾ ಇರ್ಬೋದು ನೀವು. ಸೊ ಪುರಿ ಬಜ್ಜಿ ಸ್ವಲ್ಪ ಖಾಲಿ ಆಗ್ಯಾವ ಅದ್ರೊಳಗೆ ಉಳ್ದಿದ್ದಿಟ್ಟೀನಿ. ಸೊ ವಿತ್ ವೆರೈಟೀಸ್ ಸಿಕ್ಕಾಪಟ್ಟೆ ಐತ್ರಿ. ಕಾವೇರಿ ಕಟ್ಟಿನ ಸಾರು ಅನ್ನ ತೊಗೊಂಡು ಹೋದ್ಲ ಡಬ್ಬಿಗೆ. ಸೊ ಇಷ್ಟೊಂದು ವೆರೈಟಿ ಬಂದೈತಿ. ಮಕ್ಕಳು ಅದಾರ, ಮಕ್ಕಳು ನಾವೆಲ್ಲರೂ ಊಟ ಮಾಡ್ಬೋದು ಆರಾಮ್ಸಿರಿ. ಸೊ ನೋಡ್ರಿ ಸ್ನೇಹಿತರೆ, ಮತ್ತು ನೋಡ್ರಿ ಸ್ನೇಹಿತರೆ, ನಾನು ಯಾವಾಗಂದ್ರೆ ಅಮಾವಾಸ್ಯೆ ದಿವಸದ ಲಾಗ್ನ ಶೇರ್ ಮಾಡಕತ್ತೀನಿ. ಇದು ನಮ್ಮೂರು ಬೆನಕಟ್ಟಿಯ ಶ್ರೀ ದುರ್ಗಾದೇವಿಯ ಒಂದು ದೇವಸ್ಥಾನ. ಸೊ ಅಲ್ಲಿ ಯಾಕಪ್ಪ ಅಲ್ಲೇನು ಹೋಗಿದ್ವೇನಂದ್ರೆ, ನಾ ಏನು ಹೋಗಿರಲಿಲ್ಲ ಸ್ನೇಹಿತರೆ, ಬಟ್ ತಂಗಿಯವರ ಹಾಸ್ಪಿಟಲ್ ವತಿಯಿಂದ ಕ್ಯಾಂಪನ್ನು ಅಲ್ಲೇ ಕೈಗೊಂಡಿದ್ರು, ಉಚಿತ ಆರೋಗ್ಯ ತಪಾಸಣೆ ಅಂತಲೇ ಹೇಳ್ಬೋದು. ಆವತ್ತಿನ ದಿವಸನ ಮುದ್ದಾಮಾಗಿ ತಂಗಿ ಅಂದ್ರೆ ನಮ್ಮ ಕಡೆ ಭಾಗದ ಜನರಿಗೂ ಅದ್ರದ್ದು ಹೆಲ್ಪ್ ಆಗಲಿ ಮಹಿಳೆಯರಿಗೆ ಅಂಥೇಳಿ ಅವರು ಡಾಕ್ಟರ್ಸ್ಗೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಇಲ್ಲಿ ಒಂದು ಕ್ಯಾಂಪ್ ಮಾಡೋಣ ಮೇಡಮ್,
ಹಿಂಗಿಂಗೆ ಅಂಥೇಳಿ. ಮತ್ತು ಅಮಾವಾಸ್ಯೆ ದಿನ ಸಾಕಷ್ಟು ರಶ್ ಇರ್ತೈತಿ, ಸಾಕಷ್ಟು ಸುತ್ತಮುತ್ತಲ ಹಳ್ಳಿಗಳಿಂದ ಜನ ಬಂದಿರ್ತಾರೆ, ಎಲ್ಲರಿಗೆ ಹೆಲ್ಪ್ ಆಗಲಿ ಅಂತ ಅವತ್ತಿನ ದಿವಸ ಇಟ್ಕೊಂಡಿದ್ರು ನೋಡ್ರಿ. ಡಾಕ್ಟರ್ ಕೋಮಲ್ ಮೇಡಮ್ ಅವರು ಹೋಗಿದ್ದರು ಅವ್ರ ಸ್ಟಾಫ್ ಜೊತೆಗೆ. ತಂಗಿನೂ ಇದ್ದಾಳ, ನೋಡ್ತಾ ಇರ್ಬೋದು ನೀವು. ಅಂದ್ರೆ ಯೂನಿಫಾರ್ಮ್ ಒಳಗನ ಅದಾಳ, ನಿಂತಾಳ, ನೋಡ್ತಾ ಇರ್ಬೋದು ಪರ್ಪಲ್ ಕಲರಲ್ಲೇ. ಸೊ ಹೀಗಾಗಿ ಅಂದ್ರೆ ಒಂದು ತಿಂಗಳದಿಂದನೂ ಪ್ರಿಪ್ರೇಷನ್ ನಡ್ದಾನೆ ಇತ್ತು, ಹಿಂಗೆ ಕ್ಯಾಂಪ್ ಐತಿ ಅಂಥೇಳಿ. ಸೊ ಅದಕ್ಕೋಸ್ಕರ ಸಾಕಷ್ಟು ಅಂದ್ರೆ ಸಾಕಷ್ಟು ಮಹಿಳೆಯರು ಒಂದು ಕ್ಯಾಂಪಲ್ಲಿ ಅಂದರೆ ಉಚಿತ ಆರೋಗ್ಯ ತಪಾಸಣೆಯಲ್ಲಿ ಪಾಲ್ಗೊಂಡಿದ್ದರು. ಮೇಡಮ್ ಅವರು ಕೂಡ ಒಂದು ಫಂಕ್ಷನನ್ನು ಅಂದರೆ ಕಾರ್ಯಕ್ರಮನ ಉದ್ಘಾಟನೆ ಮಾಡಿದರು ದೀಪ ಬೆಳಗಿಸೋದ್ರ ಮುಖಾಂತರ. ಆಮೇಲೆ ಅವ್ರಿಗೆ ಹೂವೊಂದಿಗೆ ಸ್ವಾಗತ ಮಾಡಲಾಯಿತು. ಆಮೇಲೆ ಮೇಡಮ್ ಅವರು ಕೂಡ, ಡಾಕ್ಟರ್ ಕೋಮಲ್ ಮೇಡಮ್ ಅವರು ಕೂಡ ಮಹಿಳೆಯರ ಆರೋಗ್ಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಟ್ಟರು. ಏನಂದ್ರೆ ಸೆಲ್ಫ್ ಕೇರಿಂಗ್ ಅಂದರೆ ನಾವು ಕೂಡ ಒಂದು ಸಂಸಾರದ ಒಂದು ಏನಿರ್ತೈತಲ್ಲ, ನಮ್ಮದು ಜೀವನದ ಒಂದು ಬ್ಯುಸಿ ಶೆಡ್ಯೂಲ್ ಏನಿರ್ತೈತಿ ಅದರೊಳಗನ ನಮ್ಮ ಒಂದು ಆರೋಗ್ಯದ ಬಗ್ಗೆನೂ ನಾವು ಕಾಳಜಿಯನ್ನು ವಹಿಸಬೇಕು. ಈಗ ಸಾಕಷ್ಟು ಬಗೆಯಲ್ಲಿ ಏನಾಗ್ತಾವಂದ್ರೆ ತೊಂದರೆಗಳು ಕಾಣಿಸ್ಕೊಳ್ಳಕತ್ತವು. ಮೇನಾಗಿ ಹೆಣ್ಮಕ್ಳಿಗೆ ಸಾಕಷ್ಟು ಬಗೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕ್ಯಾನ್ಸರ್ ಕಾಯಿಲೆ ಕಾಣಿಸ್ಕೊಳ್ಳಕತ್ತೈತಿ. ಆಮೇಲೆ ಸಾಕಷ್ಟು ಬಂಜೆತನ ಒಂದು ಕಾಡಕತ್ತೈತಿ ಅಂತ ಅದ್ರ ಬಗ್ಗೆ ನಾವು ಮಾತಾಡಿದರು. ಮೇನಾಗಿ ಸ್ತನ ಕ್ಯಾನ್ಸರ್ ಆಗಿರ್ಬೋದು, ಗರ್ಭಕೋಶ ಕ್ಯಾನ್ಸರ್ ಆಗಿರ್ಬೋದು, ಸಾಕಷ್ಟು ಬಗೆಯಲ್ಲಿ ಹೆಣ್ಮಕ್ಳ ಒಂದು ಏನು ಮಂತ್ಲಿ ಸೈಕಲ್ ರಿಲೇಟೆಡ್ ಏನು ಪ್ರಾಬ್ಲಮ್ಸ್ ಇರ್ತಾವೋ ಅದರ ಬಗ್ಗೆ ಆಗಿರ್ಬೋದು, ಮತ್ತು ಬಂಜೆತನದ ಬಗ್ಗೆ ಆಗಿರ್ಬೋದು, ಸಾಕಷ್ಟು ಅವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟರು. ಮತ್ತು ನಮ್ಮ ಕಡೆ ಅಂದ್ರೆ ಅವ್ರ ಕಡೆ ಏನೆಲ್ಲ ಅವ್ರ ಹಾಸ್ಪಿಟಲ್ ಒಳಗೆ ಏನೆಲ್ಲ ಫೆಸಿಲಿಟೀಸ್ ಅದಾವು, ಏನೆಲ್ಲ ಯಾವ ರೀತಿಯಲ್ಲೇ ಟ್ರೀಟ್ಮೆಂಟ್ ಆಗ್ತೈತಿ, ಏನೆಲ್ಲ ಫೆಸಿಲಿಟೀಸ್ ಅದಾವು ಅದ್ರ ಬಗ್ಗೆನೂ ಅವರಿಗೆ ಮಾಹಿತಿಯನ್ನು ಕೊಟ್ಟರು. ಮತ್ತು ಸಾಕಷ್ಟು ಏನು ಜನ ಮಹಿಳೆಯರಲ್ಲಿ ಪಾಲ್ಗೊಂಡಿದ್ರು. ಅದರೊಳಗೆ ಅವ್ರಿಗೆಲ್ಲರಿಗೂ ಉಚಿತವಾಗಿ ಟ್ರೀಟ್ಮೆಂಟ್ ಕೂಡ ಕೊಟ್ಟರು. ಮತ್ತು ಏನಾದರೂ ಹೆಚ್ಚಿನ ಸಮಸ್ಯೆ ಇದ್ದರೆ ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ತಗೊಳ್ರಿ, ನಿಮ್ಮ ಬಗ್ಗೆ ಕಾಳಜಿ ವಹಿಸ್ರಿ. ಅಂದರೆ ಸ್ವಲ್ಪ ಇದ್ದಿದ್ದನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕಿಂತ ಬಿಫೋರ್ನ ಅದಕ್ಕೊಂದು ಪರಿಹಾರನ ಹುಡುಕಿಕೊಳ್ಳ್ರಿ. ಸಾಧ್ಯ ಆದ್ರೆ ನಮ್ಮ ಹಾಸ್ಪಿಟ್ಲಿಗೆ ಬರ್ರಿ, ಒಂದು ಒಳ್ಳೆಯ ಒಂದು ನಿಮಗೆ ಹಾಸ್ಪಿಟಾಲಿಟಿ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು ನಮ್ಮ ಕಡೆಯಿಂದ ನಿಮ್ಗೆ ಪ್ರೊವೈಡ್ ಮಾಡ್ತೀವಿ ಅಂತ ಹಿಂಗೆಲ್ಲನೂ ಅವರಿಗೆ ತಿಳಿ ಹೇಳಿ ಆ ಒಂದು ಕ್ಯಾಂಪನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಾಡಿದ್ರಂತ ತಂಗಿ ಎಲ್ಲನೂ ಹೇಳ್ತಾ ಇದ್ಲ ನನಗೂ ಒಂದು ಖುಷಿ ಆಯಿತು. ಹೆಂಗಂದ್ರು ನಮ್ಮೂರಲ್ಲ, ಸೊ ಜನರಿಗೆ ಒಂದು ಸ್ವಲ್ಪ ನಿಜವಾಗ್ಲೂ ಗೊತ್ತಿರಂಗಿಲ್ಲ ಈಗಿಂದ ಒಂದು ಏನು ಸಮಸ್ಯೆಗಳು. ಅಂದ್ರೆ ಮೇನಾಗಿ ಹಳ್ಳಿ ಒಳಗೆ ರೀ ಕೇರ್ಲೆಸ್ ಮಾಡ್ತಿರ್ತಾರೆ. ಒಂದು ಸಂಸಾರ, ಒಂದು ದುಡಿಯೋದು, ಮನೆ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಇದ್ರೊಳಗನ ಅವ್ರ ಬಗ್ಗೆ ಅವ್ರು ಕಾಳಜಿ ತೊಗೊಳ್ಳೋದನ್ನು ಕಡಿಮೆ ಅಂತನ್ನ ಹೇಳ್ಬೋದು. ನಾವಿನ್ನು ಸಿಟಿಯವರು ಸ್ವಲ್ಪ ಏನಾರು ಆಗುತ್ತಲೇ ಬೇಗ ಹೋಗ್ತೀವಿ ಹಾಸ್ಪಿಟ್ಲಿಗೆ, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡ್ತೀವಿ. ಬಟ್ ಹಳ್ಳಿಯ ಜನರು ಏನೈತಿಲ್ಲ, ಮಹಿಳೆಯರು ಏನದಾರಲ್ಲ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡ್ತಿರ್ತಾರೆ. ಅಂಥವ್ರಿಗೆ ಈ ಥರದ ಒಂದು ಮಾಹಿತಿ ಒಂದು ತುಂಬ ಉಪಯುಕ್ತ ಅಂತ ಹೇಳ್ತೇನೆ ನೋಡ್ರಿ. ಇದು ನನ್ನ ಲಾಗ್ ಒಳಗೆ ಶೇರ್ ಮಾಡ್ಕೊಳಕ್ಕೆ ನನಗೆ ತುಂಬಾ ಖುಷಿ ಆಯಿತು. ಈ ಥರದ ಒಂದು ಕಾರ್ಯಕ್ರಮ ಆಯ್ತಲ್ಲಪ್ಪ, ಒಂದು ಹಳ್ಳಿ ಭಾಗದೊಳಗೆ ಆಯಿತು, ಅದು ನನ್ನ ಒಂದು ಊರೊಳಗನ ಮಾಡಿಕೊಟ್ರು ಮೇಡಮ್ ಅವರು ಅಂತಂದು ಅದು ಖುಷಿ ಆಯಿತು. ನಮ್ಮ ತಂಗಿಗೂ ಥ್ಯಾಂಕ್ಸ್ ಹೇಳಬೇಕು, ಆಮ್ಯಾಗ ಡಾಕ್ಟ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಅಂದ್ರೆ ಜನರಿಗೆ ಈ ಅರಿವು ಮೂಡ್ತೈತಿ, ಹೌದು ಹಿಂಗಾದ್ರೆ ಹಿಂಗೆ ಸಮಸ್ಯೆ ಆಗಕತ್ತಾವ, ಇಂಥವು ಆಗ್ತಾವೆ, ನಾವು ಇಂಥದ್ರ ಬಗ್ಗೆ ಕಾಳಜಿ ತೊಗೋಬೇಕು, ಇದನ್ನೆಲ್ಲ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು ಅಂತೆಲ್ಲ ಅವ್ರಿಗೆ ಕಾಳಜಿ ಅಂದ್ರೆ ಅವ್ರಿಗೆಲ್ಲ ಮಾಹಿತಿ ಮುಟ್ತೈತಿ, ತಿಳುವಳಿಕೆ ಮೂಡ್ತೈತಿ ನೋಡ್ರಿ. ಇದೇ ಒಂದು ಖುಷಿ ಆಯಿತು ನನಗೆ. ಸೊ ಅದಕ್ಕೆ ನಾನು ನನ್ನ ಲಾಗ್ ಒಳಗೂ ಶೇರ್ ಮಾಡಿಕೊಂಡೆ. ಎಲ್ಲ ಭಾಗದ ಜನರು ನನ್ನ ವಿಡಿಯೋನ ನೋಡ್ತಾರೆ. ಸೊ ಈ ರೀತಿಯಾದ ಒಂದು ಮಾಹಿತಿ ಅಥವಾ ಈ ರೀತಿಯಾದ ಒಂದು ಸಂದೇಶ ಅವ್ರಿಗೂ ಮುಟ್ಲಿ ಅಂಥೇಳಿ, ಸೆಲ್ಫ್ ಕೇರಿಂಗ್ ಇರಬೇಕು ಹೆಣ್ಮಕ್ಳಿಗೆ. ನೀವು ಕೂಡ ನಿಮ್ಮ ಬಗ್ಗೆ ಕಾಳಜಿ ತಗೋರಿ ಅಂತ ನಾನು ಕೂಡ ಹೇಳ್ತೀನಿ ನೋಡ್ರಿ.
ಸ್ನೇಹಿತರೆ ನೋಡಿದ್ರಲ್ಲ ಕ್ಯಾಂಪನ್ನು ಶೇರ್ ಮಾಡಿಕೊಂಡೆ. ನಂತರ ನೋಡಿರಿ ಮತ್ತು ಪ್ರೆಸೆಂಟೇಗ ಬರ್ತೇನೆ ನಾನು ವಾಪಸ್ಸು. ನಮ್ಮ ತನು ಪುಟಾಣಿ ಮಂಜುಳಾ ಅವ್ರ ಹತ್ರ ಹೋಗಿದ್ದಾಳೆ, ಅಮ್ಮ ಏನು ಮಾಡಕತ್ತಾಳ ಅಂಥೇಳಿ. ಸೊ ಅವ್ರ ಮನೆಗೆ ಹೋಗಿರ್ತಾಳಕ್ಕೆ ಆಟ ಆಡೋಕೆ. ಅವರು ಬ್ಯುಸಿ ಇದ್ರು, ಸ್ನಾನಕ್ಕೆ ನೀರು ಇಟ್ಕೊಳಕತ್ತಿದ್ರಂತ, ಮತ್ತು ಎಲ್ಲ ಅಡುಗೆದೆಲ್ಲ ಕೆಲಸ ಮುಗ್ದಿತ್ತು ಅಂತ ಹೇಳ್ತಾಯಿದ್ರು. ನಾನು ವಿಡಿಯೋ ಮಾಡ್ತೇನೆ, ಮಾತಾಡ್ತಾ ಇದ್ದೆ ಅವ್ರ ಜೊತೆಗೆ. ಆ ನಂತರ ಏನೈತಿ, ಮಕ್ಕಳು ಅಂದ್ರೆ ಮಗ ಆಡಕ್ಕೆ ಹೋಗಿದ್ದಾರೆ, ವಾಪಸ್ ರಿಟರ್ನ್ ಬಂದ. ಮಗಳಂತೂ ಅಭ್ಯಾಸ ಮಾಡ್ತಾ ಕೂತಿದ್ಲು. ಆಕಿದು ಒಮ್ಮೆ ಈಗ ವೆನಸ್ಡೇ ಇತ್ತು ಎಕ್ಸಾಮ್ ಸೈನ್ಸ್. ಇದು ಮಂಡೇ ದಿನದ ಕ್ಲಿಪ್ಪಿಂಗ್ಸ್ ರೀ. ಸೊ ಹೀಗಾಗಿ ಆಕೆ ಸ್ಟಡಿ ಮಾಡ್ತಾ ಇದ್ಲು. ಆನಂತರ ಊಟದ ಟೈಮ್ ಆಯಿತು. ಮತ್ತು ನಮ್ಮ ನೇಬರ್ ಒಬ್ಬರದಂತೂ ಶೇರ್ ಮಾಡಿದ್ದೆ, ಪಾಪ ಇನ್ನೊಬ್ರು ಕೊಟ್ಟರು, ಅದನ್ನು ಶೇರ್ ಮಾಡೋಕ್ಕಾಗಲಿಲ್ಲ ನನಗೆ. ಅಂದರೆ 2 ಮನೆ ಅದಾವ್ರಿ ಅಲ್ಲೇನ. ಸೊ ಅವರು ಕೂಡ ನಮಗೆ ಪ್ಲೇಟ್ ಕೊಟ್ಟಿದ್ದರು. ಹೀಗಾಗಿ ಮಕ್ಕಳಿಗೆ ಊಟಕ್ಕೆ ಹಾಕಿಕೊಟ್ಟೇನಿ. ನಮ್ಮ ತನು ಪುಟಾಣಿ ನೋಡ್ರಿ ಶೀರ್ ಕುರ್ಮಾ ಎಷ್ಟು ಇಷ್ಟಪಟ್ಟು ಕುಡಿತಾ ಇದ್ದಾಳೆ ಅಂಥೇಳಿ. ಅದೊಂದು ಭಾಳ ಖುಷಿ ಆಯಿತು ನನಗೆ. ಯಾಕಂದ್ರೆ ಇತ್ತೀಚೆಗೆ ಊಟ ಅಂದ್ರೆ ಬರೀ ಹಠ ಮಾಡಕತ್ತಾಳ್ರಿ. ಊಟದ ಕಡೆ ಲಕ್ಷ್ಯ ಭಾಳ ಕಡಿಮೆ ಆಗೈತಿ. ಊಟನೂ ಮಾಡೋಳಗಳು. ಬಟ್ ಅವತ್ತಿನ ದಿನ ಚೆನ್ನಾಗಿ ಕೂತ್ಕೊಂಡು, ಅಂದ್ರೆ ಚಿಂಟುನೂ ಇದ್ರಲ್ರಿ, ಅವ್ರ ಜೊತೆ ಕೂತ್ಕೊಂಡು ಒಂದು ಕಾಂಪಿಟೇಷನ್ ಮಾಡ್ತೀನಿ ರೀ ನಾನು. ಅಂದ್ರೆ ಆಕೆಗೆ ಆ ಥರ ಊಟ ಮಾಡ್ತಾಳಕ್ಕೆ. ಯಾರು ಫಸ್ಟ್ ಊಟ ಮಾಡ್ತಾರೋ, ಯಾರು ಫಸ್ಟ್ ಅದನ್ನು ಫಿನಿಷ್ ಮಾಡ್ತಾರೋ, ಅಥವಾ ಯಾರು ಫಿನಿಷ್ ಮಾಡ್ತಾರೋರಿಗೆ ಈ ಥರ ಒಂದು ಗಿಫ್ಟು, ಏನಾದರೂ ಒಂದು ಸರ್ಪ್ರೈಸು, ಏನಾದರೂ ಒಂದು ಹಿಂಗೆ ಹೇಳಿ ಆಕೆಗೆ ಊಟದ ಕಡೆ ಸ್ವಲ್ಪ ಜಾಸ್ತಿ ಇದನ್ನು ಮಾಡ್ತೀವಿ. ಬಟ್ ಅವತ್ತಿನ ದಿನ ಆಕೆನ ಇಷ್ಟಪಟ್ಟು ಶೀರ್ ಕುರ್ಮಾನು ಕುಡಿದ್ಲು, ಆಮೇಲೆ ಊಟನೂ ಮಾಡಿದ್ಲು ನೋಡ್ರಿ ಸ್ನೇಹಿತರೆ. ಈ ರೀತಿಯಾಗಿ ಮಂಡೇ ದಿನದ ಅಂದ್ರೆ ಏನು ಯುಗಾದಿ ಪಾಡ್ಯದ ನೆಕ್ಸ್ಟ್ ಡೇ ಏನಿತ್ತು ಸ್ನೇಹಿತರೆ, ಈ ರೀತಿಯಾದ ಒಂದು ಸಿಂಪಲ್ ಆದ ಒಂದು ಲಾಗ್ ಅಂತಲೇ ಹೇಳ್ಬೋದು. ಯಾಕಂದರೆ ಇವತ್ತು ಅಡುಗೆದೇನೋ ಅಂಥ ಪರಿ ಏನು ರೂಟೀನ್ ಇರಲಿಲ್ಲ ಸ್ನೇಹಿತರೆ. ನೋಡಿದ್ರಿ ನೀವು, ಇಡ್ಲಿನೂ ಹಂಗೆ ಕುಂತ್ಬಿಟ್ಟವು. ಯಾಕಂದರೆ ಇದನ್ನ ಊಟ ಮಾಡಿದ್ರು ಮಕ್ಕಳು. ಯಾಕಂದ್ರೆ ಮಕ್ಕಳಿಗೆ ಇಷ್ಟ ಈ ರೀತಿಯಾಗಿ. ನಮಗೂ ಇಷ್ಟ ಬಿಡ್ರಿ. ಯಾಕಂದ್ರೆ ನಾವು ಅವ್ರು ಮಾಡುವಂಥ ಬಗಾರ ರೈಸ್ ಆಗಿರ್ಬೋದು, ಮತ್ತು ಚಿಕನ್ ಆಗಿರ್ಬೋದು ತುಂಬಾ ಇಷ್ಟಪಡ್ತೀವಿ. ಯಾಕಂದ್ರೆ ನಾವು ಎಲ್ಲ ಅವ್ರ ಮಧ್ಯಾಹ್ನ ದೊಡ್ಡವರಾಗೀವಿ. ನಮ್ಮ ಏರಿಯಾ ಏನೈತಲ್ರಿ, ಮಿಕ್ಸ್ ಐತ್ರಿ. ಅವರು ಒಂದು 50% ಅಂದ್ರೆ ಮುಸ್ಲಿಂ ಬಾಂಧವರು ಅದಾರ, ನಾವು ಅದೇವಿ. ಸೊ ಎಲ್ಲರ ಜೊತೆಯಾಗಿ ನಾವು ನಮ್ಮ ಮಂದಿಯೊಳಗೆ ಅವ್ರ ಮಂದಿಯೊಳಗೆ ನಾವು ಅನ್ನೋ ರೀತಿ ಒಂದು ಬಾಂಧವ್ಯದಿಂದ ಬೆಳೆದು ಬಿಟ್ಟಿವ್ರಿ ನಾವು. ಹೀಗಾಗಿ ಅದು ಒಂದು ರುಚಿ ಬಿಡೋಕ್ಕಾಗಂಗಿಲ್ಲ. ಖುಷಿ ಅನ್ನಿಸ್ತೈತಿ. ನಾವೇನಾದರೂ ಹಬ್ಬದ ಅಡುಗೆ ಮಾಡಿದರೆ ನಮ್ಮ ಹಬ್ಬದ ಅಡುಗೆ ಅವ್ರಿಗೆ ಇಷ್ಟ, ಅವ್ರ ಅಡುಗೆ ನಮಗಿಷ್ಟ. ಈ ರೀತಿಯಾಗಿ ನಡೆದಿರ್ತೈತಿ. ಇವತ್ತು ಅಷ್ಟೇ ಮಕ್ಕಳು ಇಷ್ಟಪಟ್ಟು ಊಟ ಮಾಡಿದರು. ಧನ್ಯವಾದಗಳು ಸ್ನೇಹಿತರೆ.